ಸ್ನೇಹಿತರೆ, ಪಾಟ್ಲಾ ಬೆಟ್ಟ ಇಳಿಸಿ ಈಗ ಪಾಟ್ಲಾ ಬೆಟ್ಟದಿಂದ ನ್ಯೂಡಲ್ಸ್ ತಿಂದು ಧರ್ಮಸ್ಥಳದ ಕಡೆಗೆ ದಾರಿ ಹಿಡಿದಿದ್ದೀವಿ. ಈಗ ಒಂದು ಸ್ವಲ್ಪ ಮೆಮೊರಿ ಕಾರ್ಡಲ್ಲಿ ಮೆಮೊರಿ ಇಟ್ಕೊಳ್ಳೋಣ, ಇಲ್ಲಾಂದರೆ ಕಷ್ಟ ಆಗುತ್ತೆ. ನೋಡಿ, ಇಲ್ಲಿ ಒಂದು ರಿಡ್ಜ್ ಇದೆ. ರಿಡ್ಜು ಇದು ಏನು ಅಂತಂದರೆ, ಈ ಕಡೆಯಿಂದ ಬೀಳೋ ಹನಿ ಅರೇಬಿಯನ್ ಸೀಗೆ ಹೋಗುತ್ತೆ ಮಳೆ ಹನಿ, ಈ ಕಡೆ ಬೀಳೋದು ಬೇ ಆಫ್ ಬೆಂಗಾಲ್. ಇನ್ನೊಂದು ಕಡೆ ಹೇಳ್ಬೇಕಂದ್ರೆ, ಈ ಕಡೆ ಬಿದ್ದರೆ ಮಳೆ ಹನಿ ಮ್ಯಾಂಗ್ಳೂರ್ಗೆ ಹೋಗುತ್ತೆ, ಹಿಂಗೆ ಬಿದ್ದರೆ ಚೆನ್ನೈಗೆ ಹೋಗುತ್ತೆ. ಸೊ ದಿಸ್ ಈಸ್ ಮಂಕಿನಹಳ್ಳಿ ರಿಡ್ಜ್. ಈಗ ನಾವು ಸುಬ್ರಹ್ಮಣ್ಯದ ಮೇಲೆ, ಈಗ ಆ್ಯಕ್ಚುಲಿ ಬಿಸ್ಲೆ ರೋಡಲ್ಲಿದ್ದೀವಿ. ಇಲ್ಲಿಂದ ಸುಬ್ರಹ್ಮಣ್ಯ ಟಚ್ ಮಾಡ್ತೀವಿ, ಅಲ್ಲಿಂದ ಇದು ಕೊಂಡೋಗ್ತೀವಿ ಧರ್ಮಸ್ಥಳಕ್ಕೆ. ಧರ್ಮಸ್ಥಳಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಮಲಗ್ಸೋಕ್ಕೆ ಮಾತ್ರ ರೋಡು ಬೊಂಬಾರ್ಡ್ ಆಫ್ ಇಂಡಿಯಾ ಆಫ್ ಮಂಡ್ಯ. ನಮ್ಮ ಹುಡುಗರು ನಾವು ಮುಂದೆ ಬಿಡೋಣ. ಸೊ ಫಸ್ಟು ತೇಜ್, ಅದಾದಮೇಲೆ ವಿನಾಯಕ್. ವೇರ್ ಇಸ್ ಆರ್ ಗಾಯ್? ಶಿವು ಬಂದಿಲ್ಲ. ಈ ಥರ ಮಣ್ಣಿದ್ದಾಗ ಹುಷಾರಾಗಿ ಹೋಗಬೇಕು. ಶಿವು ಬಂದ. ಲೈಟ್ ಮಿಣ ಅನ್ನಿಸ್ತವನೆ. ಸೊ ಸ್ನೇಹಿತರೆ, ಯಾವತ್ತೂ ಗಾಡಿ ಓಡಿಸ್ಬೇಕಾದ್ರೆ ಹೊಟ್ಟೆ ತುಂಬಿಕೊಂಡು ಗಾಡಿ ಓಡಿಸ್ಬೇಡಿ. ಯಾಕಂದರೆ ಅದು ನಮಗೆ ಡಿಸ್ಕಂಫರ್ಟ್ ಆಗುತ್ತೆ. ಈಗ ತೇಗ್ ಬರೋ ಥರ ಆಗಿ ಅಸಿಡಿಟಿ ಥರ ಆಗೋದು. ಯಾಕಂದರೆ ಈಚೆ ಊಟ ಹೇಗಿರುತ್ತೆ, ಮನೆ ಊಟ ಆಗೋಲ್ಲ ಅಲ್ವ ಅದು. ಸೊ ಅದು ಹೇಗಿರುತ್ತೆ ಅಂತ ಗೇಜ್ ಮಾಡೋಕ್ಕಾಗಲ್ಲ. ಆಸಿಡಿಟಿ ಥರ ಆಗ್ಬೋದು, ಆಮೇಲೆ ನಿದ್ದೆ ಬಂದಿರೋ ಥರ ಆಗ್ಬೋದು, ಆ ಥರ ಎಲ್ಲ ಆಗುತ್ತೆ. ಸೊ ದಯವಿಟ್ಟು ಅದಾದಮೇಲೆ ಈಗ ಹೆಲ್ಮೆಟ್ ಬೇರೆ ಹಾಕಿರ್ತೀವಿ, ಗಾಡಿ ಅಷ್ಟು ಆಡೋಲ್ಲ ನಮಗೆ. ಆವಾಗ ನಿದ್ದೆ ಬರೋ ಥರ ಆಗಿ ಪ್ರಾಬ್ಲಿ ನಮ್ಮ ರೈಡಿಂಗ್ ಮೇಲೆ ಅದು ಇಂಪ್ಯಾಕ್ಟ್ ಮಾಡುತ್ತೆ. ಪ್ರಾಬ್ಲಿ ಆ್ಯಂಡ್ ಡೆಫಿನೆಟ್ಲಿ ರೈಡಿಂಗ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ವೆನೆವರ್ ವಿ ಆರ್ ರೈಡಿಂಗ್, ಕಂಪ್ಲೀಟ್ ಸ್ಟೊಮಕ್ ಮಾಡೋದಕ್ಕಿಂತ ಆದಷ್ಟು ಲಿಕ್ವಿಡ್ ಮೇಲೆ ಡಿಪೆಂಡ್ ಆಗಿ, ಫಾರ್ ಎಕ್ಸಾಂಪಲ್ ಎಳ್ನೀರಾಗ್ಬೋದು, ಇಲ್ಲಾಂದರೆ ಗ್ಲೂಕೋಸ್, ಆ ಥರ ನಿಮ್ಮ ಬಾಡಿನ ಹೈಡ್ರೇಟಾಗಿ ಇಡೋಕ್ಕೆ ಟ್ರೈ ಮಾಡಿ. ಮೊಸರನ್ನ ತಿನ್ನಿ. ಸ್ವಲ್ಪ ಜನ ಹೇಳ್ತಾರೆ ಮೊಸರು ಈಟ್ ಅಲ್ವಾ ಅಂತ. ಸೊ ಅದಕ್ಕೆ ನಾನು ಹೇಳೋದು, ಮಜ್ಜಿಗೆನ ತಿನ್ನಿ. ಇನ್ನೂ ಮಜ್ಜಿಗೆನ ತಿಂದರೆ ಕರೆಕ್ಟಾಗಿರುತ್ತೆ. ಆದರೆ ದಯವಿಟ್ಟು ಮಜ್ಜಿಗೆನ ಎಲ್ಲೆಲ್ಲೂ ಸಿಗೋಲ್ಲ. ನಾನು ಹೇಳ್ದಂಗೆ ಹೊಟ್ಟೆ ಆದಷ್ಟು ಅರ್ಧ ತುಂಬಕ್ಕೆ ಟ್ರೈ ಮಾಡಿ. ಅದಾದಮೇಲೆ ಹೈಡ್ರೇಟ್ ಆಗಿರಿ. ಎಷ್ಟು ಆಸಮ್ ಆಗೈತೆ ನೋಡಿ ರೋಡಿದು. ಸೊ ನಿಮ್ಮ ರೈಡಿಂಗ್ ಸ್ಕಿಲ್ಸ್ ಹೊಂದುವಂಥ ರೈಡರ್ಸ್ಗಳಿದ್ರೆ
ಈ ಥರ ಇರುತ್ತೆ ರೈಡು, ಆಸಮಾಗಿರುತ್ತೆ. ಸೊ ರೈಡಿಂಗ್ ಸ್ಕಿಲ್ ಒಂದೇ ಇದ್ದರೆ ನೀವು ಬ್ಲೈಂಡಾಗಿ ಹಿಂದೆ ಫಾಲೋ ಮಾಡ್ಬೋದು. ಅಕಸ್ಮಾತ್ ನಿಮಗೆ ರೈಡಿಂಗ್ ಸ್ಕಿಲ್ ಅಂದರೆ ನಿಮ್ಮ ಜೊತೆಗಾರ ರೈಡರ್ಸ್ದು ಗೊತ್ತಿಲ್ಲ, ಆ ಥರ ಇದ್ದಾಗ ಡೋಂಟ್ ಗೋ ಬಿಹೈಂಡ್ ದಮ್. ಅವ್ರ ಹಿಂದೆ ಹೋಗೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕಂದರೆ ಅವ್ರು ಯಾವ ಟೈಮಲ್ಲಿ ಬ್ರೇಕ್ ಹಿಡಿತಾರೆ, ಯಾವ ರೀತಿ ಬೆಂಡ್ ಮಾಡ್ತಾರೆ. ನೋಡಿ ಈ ಥರ ಒಂದು ಸಡನ್ ಸರ್ಕಮ್ಸ್ಟೆನ್ಸಸ್ ಬರ್ಬೋದು. ಯಾವ ಕಡೆ ಬೇಕಾದ್ರೂ ನುಗ್ಬಿಡ್ತಾವೆ ದನಗಳು, ಆ ಥರ ಆಗುತ್ತೆ. ಬಿ ಕೇರ್ಫುಲ್ ಅಷ್ಟೇ. ಬನ್ನಿ ಹೋಗೋಣ. ಸೊ ಈ ಥರ ಇದ್ದಾಗ ಓವರ್ಟೇಕ್ ಮಾಡಬೇಕಂದ್ರೆ ಜಸ್ಟ್ ಗೋ ಬ್ರಾಡ್ ಆ್ಯಂಡ್ ಟೇಕ್ ಇಟ್ ಆಫ್. ನೋಡಿ ಇದರಲ್ಲಿ ಮಲಗಿಸ್ಲೇಬೇಕು ಅಂತೇನಿಲ್ಲ. ಸೊ ಇವನ್ ಯು ನೋ ಯು ಕ್ಯಾನ್ ಕಂಟ್ರೋಲ್ ಇಟ್, ಬಟ್ ಇಲ್ಲಿ ಮಾತ್ರ ಮಲಗಿಸ್ಲೇಬೇಕು. ಆಸಮ್ ಸ್ನೇಹಿತರೆ, ಲೆಟ್ಸ್ ಸೇವ್ ಸಮ್ ಸ್ಪೇಸ್ ಅಂತ ಹೇಳ್ತಾ ಮತ್ತೆ ಸಿಗೋಣ ನಾವು ಸ್ವಲ್ಪ ಅಲ್ಪ ವಿರಾಮದ ನಂತರ.